ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪೂಜೈ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು ಮತ್ತು ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಶ್ರುತಿ ಹಾಸನ್, ವಿಶಾಲ್, ರಾಧಿಕಾ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಪ್ರೊಡ್ಯೂಸರ್ ಹೆಸರು ಹರಿ ಅಂತ. ಮತ್ತು ಈ ಮೂವಿಯ ರನ್ನಿಂಗ್ ಟೈಮ್ ಒಂದು 151 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 102 ಕೋಟಿ, ಬಜೆಟ್ ನೋಡಿದರೆ 42 ಕೋಟಿ ಬಜೆಟನ್ನು ಹಾಕಿರಬಹುದು ಎಂದು ಹೇಳಿದ್ದಾರೆ. ಮತ್ತು ಈ ಮೂವಿಯ ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ವಿಶಾಲ್ ಅವರು ಈ ಮೂವಿಯಲ್ಲಿ ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ರಾಧಿಕಾ ಅವರು ಕೂಡ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಮತ್ತು ಶ್ರುತಿ ಹಾಸನ್ ಅವರು ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಈ ಮೂವಿಯಲ್ಲಿ ಅದ್ಭುತವಾಗಿ ವಿಡಿಯೋ ಸಾಂಗಲ್ಲೂ ಕೂಡ ತುಂಬ ಅದ್ಭುತವಾಗಿ ಡ್ಯಾನ್ಸನ್ನು ಮಾಡಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ, ವರದಾ ಮತ್ತು ನಾಗೇಶ್ ಅನ್ನೋ ಇಬ್ಬರು ವ್ಯಕ್ತಿ ಇರ್ತಾರೆ. ನಾಗೇಶು ಹೀರೋ ಅಂತಲೇ ಹೇಳಬಹುದು. ಹಾಗೆಯೇ ವರದಾ ಅವನ ಫ್ರೆಂಡು. ನಾಗೇಶ್ ಹಾಗೂ ವರದಾ ಇಬ್ಬರು ಕೂಡ ಜೊತೆಲೇ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಒಂದು ಮಂಡಿಯಲ್ಲಿ. ಹಾಗೆಯೇ ಮಂಡಿಯನ್ನು ಅವ್ರದ್ದೇ ಆದಂಥ ಆಗಿರುತ್ತೆ. ನಾಗೇಶ್ ಅವರು ಫ್ಯಾಮಿಲಿ ತುಂಬ ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳಬಹುದು. ಅವರಿಗೆ ಸುಮಾರು ಜಮೀನುಗಳು ಇರ್ತವೆ. ಅದರಲ್ಲಿ ಬಂದಂಥ ವ್ಯವಸಾಯದಲ್ಲಿ ಪದಾರ್ಥಗಳು ಎಲ್ಲನೂ ಕೂಡ ತಗೊಂಡು ಬಂದು ಅವರ ಮಂಡಿಲಿ ಹಾಕಿ ಮಾರಾಟವನ್ನು ಮಾಡ್ತಿರ್ತಾರೆ. ಆದರೆ ರೌಡಿಗಳು ಇಷ್ಟು % ಬೇಕು ಅಂತೇಳಿ ಆ ಮಂಡಿಲಿ ವಿರುದ್ಧವಾಗಿ ನಿಂತ್ಕೊಂಡು, ಹಾಗೆಯೇ ಅಲ್ಲಿ ಜಮೀನಲ್ಲಿ ಬೆಳೆದಂಥ ಬೆಳೆಯನ್ನು ರೈಟನ್ನು ಕಮ್ಮಿ ಮಾಡ್ತಾ ತುಂಬ ಅವಮಾನವನ್ನು ಮಾಡ್ತಿರ್ತಾರೆ ನಾಗೇಶ್ ಅವರ ಫ್ಯಾಮಿಲಿಗೆ. ಹಾಗೆಯೇ ವರದಾನು ಕೂಡ ತುಂಬ ಹೆಲ್ಪ್ ಮಾಡ್ತಿರ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರಿಗೆ ಫ್ರೆಂಡು ಅಂತೇಳಿ ಜೊತೆಲೇ ಎಷ್ಟೊತ್ತು ನಿಂತ್ಕೊಂಡಿರ್ತಾರೆ. ಹಾಗೆಯೇ ವರದಾ ಅವ್ರಿಗೂ ಇಬ್ಬರಿಗೂ ಕೂಡ ಒಂದಿನ ವರದಾ ಒಂದು ಇನ್ಫಾರ್ಮೇಷನನ್ನು ಆಪೋಸಿಟ್ ಟೀಮಿಗೆ ಹೇಳ್ಬಿಡ್ತಾನೆ. ಅದರಿಂದ ಆ ಟೀಮ್ಗಳೆಲ್ಲ ಅಲರ್ಟಾಗಿ ಮತ್ತು ನಾಗೇಶ್ ಅವರ ಫ್ಯಾಮಿಲಿಗೆ ತುಂಬ ಜಗಳವನ್ನು ಮಾಡ್ತಾರೆ. ಕೊನೆಗೂ ಕೂಡ ಅವರು ಊರಿನ ಜನಗಳೆಲ್ಲ ಸೇರಿಕೊಂಡು ನಾಗೇಶ್ ವಿರುದ್ಧ ಹೋರಾಡ್ತಿರೋಂಥ ವ್ಯಕ್ತಿಗಳನ್ನೆಲ್ಲ ಬಹಿಷ್ಕಾರ ಹಾಕಿ ಊರಿಂದ ಹೊರಗಡೆ ಹಾಕ್ಬಿಡ್ತಾರೆ. ಮತ್ತು ನಾಗೇಶ್ ಅವರು ಕೂಡ ತನ್ನ ಫ್ಯಾಮಿಲಿಯನ್ನು ನೋಡ್ಕೊಂಡು ಹೋಗೋದೇ ಈ ಮೂವಿಯ ಸ್ಟೋರಿ. ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.